ಇಲ್ಲಿ ನಾವು ದಲಿತರಲ್ವಾ ಹೆಂಗಾದ್ರೇನು, ಹುಟ್ಟಿರೋದು ಭೂಮಿ ಮೇಲೇನೆ, ಬೆಳೆದಿರೋದು ಭೂಮಿ ಮೇಲೇನೆ, ಬಿದ್ದಿರೋದು ಬೀದಿಗಳ ಮೇಲೇನೆ, ಹೋರಾಟ ಮಾಡೋದು ಬೀದಿ ಮೇಲೇನೆ. ಇವತ್ತು ನಿಮ್ಮ ವಿರುದ್ಧ ಹೋರಾಟ ಮಾಡ್ಬೇಕಂತಾನೆ ಕೂಡ ಮನೆ ಬಿಟ್ಟು ನಾವು ತಾಲೂಕ್ ಪಂಚಾಯತಿ ಆವರಣದಲ್ಲಿ ಹೋರಾಟ ಮಾಡ್ಕೊಂಡು ಕೂತಿದ್ದೀವಿ. ಇದ್ರ ಬಗ್ಗೆ ತಮ್ಮ ಗಮನಕ್ಕೆ ಬಂದಿಲ್ವಾ? ಸಂಬಂಧಪಡ್ತಕ್ಕಂಥ ಮೇಲಿನ ಅಧಿಕಾರಿಗಳು, ಅದರ ಜೊತೆ ಜಿಲ್ಲಾಧಿಕಾರಿ, ಇಡೀ ಜಿಲ್ಲೆಯನ್ನು ಆಡಳಿತದ ಚುಕ್ಕಾಣಿಗೆ ಆಡಳಿತವನ್ನು ತನ್ನ ಹಿಡಿತದಲ್ಲಿ ಹಿಡ್ಕೊಂಡಿರ್ತಕ್ಕಂಥ ಮಿಸ್ಟರ್ MR ರವಿ ಸಾಹೇಬ್ರೆ, ತಾವು ಇಷ್ಟೊತ್ತಿಗೆ ಏನು ನಡೀತಾ ಇದೆ ಜಿಲ್ಲೆಯಲ್ಲಿ ಅಂತೇಳಿ ತಾವು ಗಮನ ಹರಿಸಬೇಕಾಗಿತ್ತು. ಗಮನ ಹರಿಸಿ ಇವತ್ತು ಏನು ಈ ಮುಳಬಾಗಿಲಲ್ಲಿ 30 ಗ್ರಾಮ ಪಂಚಾಯತಿಯಲ್ಲಿ ಆಗಿರ್ತಕ್ಕಂಥ ಒಂದು ಭ್ರಷ್ಟಾಚಾರವನ್ನು ಸೂಕ್ತ ಕ್ರಮ ಕೈಗೊಳ್ಳುವಂಥ ಅಧಿಕಾರ ತಮ್ಮ ಕೈಯಲ್ಲೂ ಇದೆ. ಹೆಸರಿಗೆ ಮಾತ್ರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಇವತ್ತು CEO ಅವರು ಇದ್ದಾರೆ, ನಾವು SC ಅಂತಾರೆ, ಜಿಲ್ಲಾಧಿಕಾರಿಗಳು ತಾವಿದ್ದೀರಿ, ತಾವು SC ಅಂತೀರಿ, AC ಆಗಿರ್ತಕ್ಕಂಥವ್ರು ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಕ್ಕಂಥವ್ರು ತಾವು ಹೆಣ್ಮಗಳಿದ್ದೀರಿ, ತಾವು ST ಅಂತೀರಿ, ಸಂಬಂಧಪಡ್ತಕ್ಕಂಥ PDOಗಳು ಸುಮಾರು ಜನ SC ಅಸೋಸಿಯೇಷನ್ ಮಾಡ್ಕೊಂಡಿದ್ದೀರಿ. ತಮಗೆ ಪದೇ 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 ಹೇಳ್ತಾ ಇದ್ದೀವಿ, ನಮ್ಮ ಅನುದಾನನೇ ನಿಮಗೆ ಸಿಕ್ಕಿದೆಯಾ ದುರುಪಯೋಗ ಮಾಡೋದಕ್ಕೆ? ಆಳುವ ಸರ್ಕಾರ ಇನ್ನೊಂದು ಸರಿ ಹೇಳಿದೆ, ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನುದಾನವನ್ನು ಸರಿಯಾದ ರೀತಿಯಲ್ಲಿ ನೀವು ಅದನ್ನು ಖರ್ಚು ಮಾಡಲಿಲ್ಲ ಅಂತಂದರೆ, ಸರಿಯಾದ ಒಂದು ವ್ಯವಸ್ಥೆಯಲ್ಲಿ ನೀವು ಅದನ್ನು ಅಕೌಂಟಿಗೆ ತಗೊಂಬರಲಿಲ್ಲ ಅಂತಂದರೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ಅವ್ರ ಮೇಲೆ FIR ಮಾಡಿ ಅಂತೇಳಿ ಇನ್ನೊಂದು ಸಾರಿ ಸರ್ಕಾರನೇ ಹೇಳಿದೆ. ಇವತ್ತು ತಾವು ನಿದ್ದೆ ಮಾಡ್ತಾ ಇದ್ದೀರಿ. ಇಷ್ಟೆಲ್ಲ ಅನಾನುಕೂಲಗಳಾಗಿದೆ ಅಂತಂದರೆ ಕೂಡ ತಾವು ಯಾವೊಂದು ಗಮನ ಕೊಡದೆ ತಾವು ಏನು ಆಮೆಗತಿಯಲ್ಲಿ ತಾವು ನಿದ್ರೆ ಮಾಡ್ತಾ ಇದ್ದೀರಿ. ನಿಮಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗ್ತದೆ ಏನು ಅಂತೇಳಿ. ಆದರೆ ನಾಳೆಯಿಂದ ಏನು ನಮ್ಮ ಸಂಘಟನೆ ಏನು ಇವತ್ತಿನವರೆಗೂ ಒಬ್ಬರಂತೆ ಉಪವಾಸ ಸತ್ಯಾಗ್ರಹ ಮಾಡ್ಕೊಂಡು ಬಂದಿದ್ದಾರೆ, ನಾಳೆಯಿಂದ 5 ಜನನೋ ಏನೋ ಅಂತೇಳಿ ಇವತ್ತು ತೀರ್ಮಾನ ಆಗುತ್ತೆ. 5 ಜನ ಒಂದು ದಿನ ಅಲ್ಲ, ನಿರಂತರವಾಗಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಒಂದು ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆಗಳಾಯಿತು ಅಂತಂದರೆ ಸಾಹೇಬರು ಕೂಡ ಕಾರಣರಾಗ್ತಾರೆ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ಒಂದು ಮಾಧ್ಯಮದ ಮುಖಾಂತರ ಸಂದೇಶವನ್ನು ರವಾನಿಸ್ತಾ ಇದ್ದೀವಿ. ಕೂಡಲೇ ಇದ್ರ ಬಗ್ಗೆ ಕ್ರಮ ಕೈಗೊಂಡು ನೀವು ಅಮಾನತುಗೊಳಿಸಿರೋ ಇಲ್ಲ ಇನ್ನೊಂದು ಮಾಡ್ತಿರೋ ಅದು ನಮಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಮಗೆ ನ್ಯಾಯ ಕೊಡಬೇಕು. ನ್ಯಾಯ ಸಿಗೋ ತನಕ ನಿರಂತರವಾಗಿ ಹೋರಾಟ ನಡೀತದೆ ಅಂತೇಳಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಮತ್ತು ನನ್ನ ಬಂಧು ಬಳಗಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಬುದ್ಧ ಭಾರತ. ಇವತ್ತೇನೆಲ್ಲ 10ನೇ ದಿನಕ್ಕೆ ನಮ್ಮ ಧರಣಿ ಕಾಲಿಟ್ಟಿದೆ. ಆದರೆ ನಾವು ಯಾವ ಹಕ್ಕನ್ನು ಕೇಳ್ತಾ ಇದ್ದೀವಿ ಸ್ವಾತಂತ್ರ್ಯ ಬಂದಾಗಿಂದ ಆ ಹಕ್ಕನ್ನು ಪಡೀಲಿಕ್ಕೆ ಸಾಧ್ಯವಾಗದೇ ಇರೋಂಥ ಪರಿಸ್ಥಿತಿನಲ್ಲಿ ದಲಿತರು ಮತ್ತು ದಲಿತ ಸಂಘಟನೆಗಳು ಅನುಭವಿಸ್ತಾ ಇದ್ದಾವೆ. 2003ರಲ್ಲಿ ನಿಮ್ಮದೇ ಸರ್ಕಾರಗಳ ಆದೇಶ ಮಾಡಿದಾಗ ಯಾರು ಉದ್ದೇಶಪೂರ್ವಕವಾಗಿ ದಲಿತರ ಹಣ ಮತ್ತು ಸೌಲಭ್ಯವನ್ನು ತಡೆ ಹಿಡಿತಾರೋ ಅವ್ರ ಮೇಲೆ ಆರ್ಟಿಕಲ್ 392 ಪ್ರಕಾರ ದೂರು ದಾಖಲು ಮಾಡಬೇಕು, FIR ಆಗಬೇಕು ಅಂತ ಹೇಳ್ಬಿಟ್ಟು ಏನು ಆದೇಶ ಬಂದಿದೆ, ಆ ಆದೇಶವನ್ನು ಉಲ್ಲಂಘಿಸಿರ್ತಕ್ಕಂಥ CEO ಅವ್ರ ಮೇಲೆ ಕೂಡ ಈ ದೂರು ದಾಖಲಾಗಬೇಕು ಅಂತ ನಾನು ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಕೊಳ್ತೇನೆ. ಜನರಲ್ಲಿ ತಿಳುವಳಿಕೆ ಬರಬೇಕು. ಎಲ್ಲಿನವರೆಗೂ ನಮ್ಮ ಕಾನೂನು ನಮ್ಮ ಅರಿವಿಗೆ ಬರಲ್ವೋ ಅಲ್ಲಿ ತನಕ ಇದೇ ಪರಿಸ್ಥಿತಿ ದಲಿತರಿಗೆ ಮುಂದುವರ್ಕೊಂಡು ಹೋಗ್ತಾ ಇರ್ತದೆ. ಸಂಬಂಧಪಟ್ಟ ಅಧಿಕಾರಿ ತನ್ನದೇ ಸ್ವಜಾತಿಗಳ ಮೇಲೆ ಹಣ ಮತ್ತು ಸೌಲಭ್ಯ ದುರುಪಯೋಗ ಆಗಿದೆ ಅಂದರೂ ಕೂಡ ಇಲ್ಲಿ ತನಕ ಬಂದು ಸಂಬಂಧಪಟ್ಟ EO ಮತ್ತು PDOಗಳ ಮೇಲೆ FIR ಆರ್ಟಿಕಲ್ 392 ಪ್ರಕಾರ ಯಾವತ್ತು ದಾಖಲು ಮಾಡಲಿಲ್ವೋ ಆವತ್ತು ಆತ ಕೂಡ ದುರುದ್ದೇಶಪೂರ್ವಕವಾಗಿ ಈ ಹಣವನ್ನು ತಡಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಾವು ಮಾತಾಡಬೇಕಾಗ್ತದೆ. ಏನು 19 ಗ್ರಾಮ ಪಂಚಾಯತಿಗಳ PDOಗಳು ದುರುದ್ದೇಶಪೂರ್ವಕವಾಗಿ ಮಾಹಿತಿನೇ ನೀಡದೆ ತಡಿತಾ ಇದ್ದಾರೆ, ಅವ್ರ ಮೇಲೆ DCRE ಆಕ್ಟ್ ಪ್ರಕಾರ 1989 ಸೆಕ್ಷನ್ 4 ಪ್ರಕಾರ ಅವ್ರ ಮೇಲೂ ದೂರು ದಾಖಲಾಗಬೇಕು. ಇಲ್ಲ ಅಂತಂದರೆ ಧರಣಿ ಮುಂದುವರಿಸ್ಕೊಂಡು ಹೋಗ್ತದೆ. ಮತ್ತು ಉದ್ದೇಶಪೂರ್ವಕವಾಗಿ
ಆಯುಕ್ತರು ಇದನ್ನ ತಡ್ಕೊಂಡು ನಿಧಾನಗತಿನಲ್ಲಿ ಹೋದರೆ ಅವ್ರ ಮೇಲೂ ಈ ದೂರನ್ನು ಆರ್ಟಿಕಲ್ 392 ಹಾಕಬೇಕಾಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ಕೋಬೇಕು. ನಾಳೆಯಿಂದ ಈ ಧರಣಿ ಯಾವ್ಯಾವ ಸ್ವರೂಪಕ್ಕೆ ಪಡೆಯುತ್ತೆ ನೋಡೋಣ. ಚರ್ಚೆ ಮಾಡ್ತಾರೆ ನಮ್ಮ ಹಿರಿಯರು. ಚರ್ಚೆ ಮಾಡಿ ಈ ಆರ್ಟಿಕಲ್ 392 ಪ್ರಕಾರ FIR ಆಗೋವರೆಗೂ ಇನ್ನು ಎದ್ದೇಳಲ್ಲ ಅಂತ ಹೇಳ್ಬಿಟ್ಟು ನಾವು ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್.